ನಾವು ಹೇಳ್ತಾ ಇದ್ದೀವಿ, ಇಬ್ರು ಡೈರೆಕ್ಟ್ರು ಇವರು ಇದ್ರು ಹುಡುಗರು, ಅವ್ರು ಹೇಳಿದ್ಕೆ ಏನೋ ಹಿಂಗೆ ಮಾತಿ ಬಂದು ನಾವು ರಾಜೀನಾಮೆ ಬರೆದ್ಬಿಟ್ರು. ಯಾರು ಡೈರೆಕ್ಟ್ ಅವ್ರ ಹೆಸರು ಹೇಳಿ? ಇವನು ಇವರು ಹೆಸರು ನಾಗೇಶನು ಸೆಕ್ರೆಟರಿ ಇಬ್ರು ಬರೆದ್ಬಿಟ್ರು ರಾಜೀನಾಮೆನ. ಬೇಡಪ್ಪ ರಾಜೀನಾಮೆ ಬರೀಬೇಡ್ರಿ, ನೀವು ಆಲ್ ಡೈರಿ ಒಳಗೆ ಹಿಂಗೆ ರಾಜೀನಾಮೆ ಬರೋದು ಹೋಗ್ಬಿಟ್ರೆ ಹಿಂಗಾಗೋಗ್ತದೆ ಅಂದ್ಬಿಟ್ಟು ನಾವು ಕೈ ಹಿಡ್ಕೊಂಡು ನಂಗೆ ಕೇಳ್ಕೊಂಡಿದ್ಕು ಇಲ್ಲ ನಾನು ಓದ್ತೀನಿ ಅಂದ. ಬೇಡಪ್ಪ ನೀನು ಏನೋ ಹೆಚ್ಚು ಕಮ್ಮಿ ಅದಲ್ಲ, ನಿನ್ನ ತಲೆ ಮೇಲೆ ಬರ್ತದೆ ಅಂದಕ್ಕೆ ಏನು ಬಂದ್ರು ನಾನು ಕಟ್ಕೊಡ್ತೀನಿ ಅಂದ್ಬಿಟ್ಟು ಸೆಕ್ರೆಟ್ರಿ ಹೊರಟೋದ. ಆಮೇಲೆ ನಮ್ಮ ಹುಡುಗರೇನೆ 2 ದಿವಸ ಹಾಲು ಹಾಳ್ಕೊಂಡು ಆಮೇಲೆ ಕರ್ಕೊಂಬಂದು ಆ ಎಮ್ಮನ್ನ ನಾವು ಸೆಕ್ರೆಟ್ರಿ ಕುಂಡ್ರಿಸ್ಕೊಂಡು ಆಮೇಲೆ ತಿರ್ಗಾ ಬಂದು ಅವನು ನಾಗೇಶ್ ಅನ್ನೋ ಹುಡುಗ 2 ತಿಂಗಳು ಆ ಎಮ್ಮನ ಜೊತೆಗೆ ತೋರಿಸ್ಕೊಟ್ಬಿಟ್ಟು ಹೋದ. ಇವಾಗ ಅವನೇ ಬೇಕು ಅಂತ ಇವರ ಅಧ್ಯಕ್ಷರು ಎಲ್ಲಾನು ಇದು ಮಾಡ್ತಾವ್ರಿ. ರಾಜೀನಾಮೆ ಬರ್ದವ್ರೆಲ್ಲ ಮತ್ತೆ ಯಾಕೆ ತಗೊಳ್ತಾರೆ? ಅದೇ ಹೆಂಗ್ ತಗೊಂತಾರೋ ಗೊತ್ತಿಲ್ಲ. ಅವ್ರ ಕೈಲೇ ಸೈನ್ ಹಾಕಿಸ್ತಾವ್ರಿ. ಅವ್ರ ಕೈಲೇ ಸೈನ್ ಹಾಕ್ಸ್ಬೇಕು, ಅವರೇ ಬೇಕು ಅಂತ ಇವಾಗ ಅವ್ರು ಹೋರಾಡ್ತಾವ್ರಿ. ನಾವು ರಾಜೀನಾಮೆ ಬರ್ದ್ಮೇಲೆ ಬೇಡ, ಬೇರೆ ಯಾರು ಮಾಡ್ಕೊಂತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಈಗ ಹುಡುಗಿ ಎಷ್ಟು ತಿಂಗಳ ಕೆಲಸ ಮಾಡಿದೆ? ಇವಾಗ ಅಲ್ಲಿ 6 ತಿಂಗಳ ಮೇಲಾಗಿದೆ. ಈಗ ಹಂಗಾಮಿ ಅಂತ ತಗೊಂಡಿರೋದು ಅದೇನಂತ ತಗೊಂಡ್ರು ಗೊತ್ತಿಲ್ಲ. ಬಂದು ಹುಡುಗಿಗೆ ಅವನು ಸೆಕ್ರೆಟರಿ ನಾಗೇಶ್ ಅನ್ನೋನು 2 ತಿಂಗಳು ಹುಡುಗಿಗೆ ಹೇಳ್ಕೊಟ್ಟು ಹೋಗ್ಯಾನೆ, ನಾನು ರಾಜೀನಾಮೆ ಬರ್ದಿದ್ದೀನಿ, ನಾನು ಬರೋಲ್ಲ ಅಂತ ಹೇಳಿ. ಇವಾಗ ಇವರು ಅವನೇ ಬೇಕು ಅಂತ ಒದ್ದಾಡ್ತಾವ್ರಿ. ಈಗ ಹುಡುಗಿನ ರೆಜುಲೇಷನ್ ಪಾಸ್ ಮಾಡಿ ತಗೊಂಡಿದ್ರೆ ಹೆಂಗೆ? ನಾವೇ ಹೇಳಿ ಯಾರು ಇರ್ಲಿಲ್ವಲ್ಲ, ಓದಿರೋರು ಯಾರು ನಮ್ಮೂರಾಗ ಯಾರು ಅಂತ ವಿದ್ಯಾವಂತರು ಇರ್ಲಿಲ್ಲ. ಆ ಹುಡುಗಿನ ಬೇಕು ಅಂತ ಹೇಳಿ ಕರ್ಸ್ಕೊಂಡು ನಾವು ಮಾಡ್ದ. ಹುಡುಗಿನ ನಾವೇ ಕರ್ಕೊಂಡಿದ್ದ ಹುಡುಗಿನ ನೀನು ಇರಮ್ಮ ಇದ್ರೊಳಗೆ ಡೈರಿ ಒಳಗೆ ಅಂತ. ಈಗ 6 ತಿಂಗಳಿಂದ ಕೆಲಸ ಮಾಡ್ತಾ 6 ತಿಂಗಳಿಂದ ಕೆಲಸ ಮಾಡ್ತಾ ಇದೆ. ಈಗ ಬೇಡ ಅಂತ ಇವಾಗ ಬೇಡ ಅಂತ ಹೇಳ್ತಾವ್ರಿ. ಅದರಿಂದನೇ ಸಮಸ್ಯೆ ಆಗಿ ಬಿಲ್ಲು ಆತ ಇಲ್ಲ, ಏನು ಇಲ್ಲ. ಹಂಗೂ ನಾನು ಆ ಹುಡುಗನ್ಗೆ ಹೇಳ್ದೆ, ಇವಾಗ ಅಧ್ಯಕ್ಷ ಆಗಿರೋನ್ಗೆ, ಬೇಡಪ್ಪ ಇವೆಲ್ಲ ಇದು ಮಾಡಬೇಡ್ರಿ, ನೀವು ಹೆಂಗಿದ್ದೀರ ಹಂಗೆ ಇರ್ರಿ, ಮದ್ದಿಗೆ ಯಾರನ್ನ ಒಬ್ಬರನ್ನ ಹಾಲಾಳ್ಕೊಳಕ್ಕೆ ಟೆಸ್ಟರ್ನ ತಗೊಳ್ರಿ, ನಾವು ಇದು ಮಾಡ್ಕೊಂಡು ಹೋಗೋಣ, ಬೇಡ ಇವು ದೊಡ್ಡದು ಮಾಡಬೇಡ್ರಿ ಅಂತ. ಇಲ್ಲ ಬಿಲ್ಕುಲ್ ಬೇಡ ಅಂತ ಹುಡುಗ ಹೇಳ್ತಾವೆ. ಅದರಿಂದ ನೀವು ಸಮಸ್ಯೆ ಆಗಿ ನಮ್ಮ ಡೈರಿ ಹಿಂಗಾಗಿರೋದು ಈಗ.